ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತನಾಸ್ ವರ್ಲ್ಡ್. ನಾವಿವತ್ತು ಮಿರಾಕಲ್ ವೆಜಿಟೇಬಲ್ ಅಂತಲೇ ಕರಿಬಹುದಾದ ಬೆಂಡೆಕಾಯಿನ ಉಪಯೋಗಿಸ್ಕೊಂಡು ಒಂದು ಬೆಂಡೆಕಾಯಿ ಬಿರಿಯಾನಿ ರೆಸಿಪಿನ ಮಾಡೋಣ. ಈ ಬೆಂಡೆಕಾಯಿ ಬೆನಿಫಿಟ್ಸ್ ಬಗ್ಗೆ ನಾನು ಸುಮಾರು ಸರಿ ಹೇಳಿದ್ದೀನಿ. ಎಷ್ಟು ಹೇಳಿದ್ರೂ ಇದ್ರದ್ದು ಬೆನಿಫಿಟ್ಸು ಹೇಳ್ತಾನೆ ಇರ್ಬೋದು, ಅಷ್ಟು ಬೆನಿಫಿಟ್ಸ್ ಇದೆ ಇದರಲ್ಲಿ. ಇದು ಹೈ ಇನ್ ಫೈಬರ್ ಕಂಟೆಂಟ್ ಮತ್ತು ವಿಟಮಿನ್ B6 ಇರೋದ್ರಿಂದ ಮಕ್ಳಿಗೆ ಕೊಡೋದ್ರಿಂದ ಇದನ್ನು ಬ್ರೈನ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಅಂದರೆ ಮೆಮೊರಿ ಪವರ್ ತುಂಬ ಇನ್ಕ್ರೀಸ್ ಆಗುತ್ತೆ ಅವರಲ್ಲಿ, ಮಕ್ಕಳಲ್ಲಿ. ಮತ್ತು ಹೈ ಫೈಬರ್ ಇರೋದ್ರಿಂದ ಹೆಲ್ಪ್ಸ್ ಟು ಪ್ರಿವೆಂಟ್ ಕೋಲನ್ ಕ್ಯಾನ್ಸರ್ ಆಗೋದನ್ನು ತಡೆಯೋ ಶಕ್ತಿ ಈ ಬೆಂಡೆಕಾಯಲ್ಲಿದೆ. ನೋಡಿ, ಇಲ್ಲಿ ನಾನು ಒಂದು 1/4 kg ಎಳೆ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಆ ಬೆಂಡೆಕಾಯಿನ ಈ ಥರ ಡೈಮಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ. ಮತ್ತು ಈ ಬೆಂಡೆಕಾಯಿ ಬ್ಲಡ್ ಶುಗರ್ ಲೆವೆಲ್ನ ಕೂಡ ಬ್ಯಾಲೆನ್ಸ್ ಮಾಡೋ ಪ್ರಾಪರ್ಟೀಸ್ ಇದೆ ಇದರಲ್ಲಿ. ನೋಡಿ, ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ. 1 ಟೀ ಸ್ಪೂನ್ ಆಯಿಲು ಸಾಕಾಗತ್ತೆ. ನೋಡಿ, ಈ ಥರ ಆಯಿಲ್ ಹಾಕ್ಕೊಂಡು ಬೆಂಡೆಕಾಯಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಇದು ನೆಕ್ಸ್ಟು ನಾನು ಕೊಬ್ಬರಿ ತೊಗೊಂಡಿದ್ದೀನಿ, 1/2 ಬೌಲ್ ತೊಗೊಂಡಿದ್ದೀನಿ. ಕರಿಬೇವು ತೊಗೊಂಡಿದ್ದೀನಿ, 3 ಏಲಕ್ಕಿ ತೊಗೊಂಡಿದ್ದೀನಿ, ಲವಂಗ ತೊಗೊಂಡಿದ್ದೀನಿ 4, ಮತ್ತು ಖಾರ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 3, ಜೀರಿಗೆ ತೊಗೊಂಡಿದ್ದೀನಿ 1 ಟೀ ಸ್ಪೂನ್, ಅರಿಶಿನ 1/4 ಟೀ ಸ್ಪೂನ್ ತೊಗೊಂಡಿದ್ದೀನಿ. ನೋಡಿ, ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಒಣಮೆಣಸಿನ್ಕಾಯಿ ಖಾರ ಇರಬೇಕು. ಈ ಗೌರಿಬಿದನೂರು ಒಣಮೆಣಸಿನ್ಕಾಯಿ ಅಂತ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ ನಾನು. ಖಾರ ಇರುತ್ತೆ ಅದು. ಇದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಫೈನ್ ಪೌಡರ್ ಮಾಡ್ಕೊಳ್ಳೋಣ. ನೀವು ಚಕ್ಕೆ ಕೂಡ ಆ್ಯಡ್ ಮಾಡ್ಬೋದು. ಆ ಫ್ಲೇವರ್ ಇಷ್ಟಪಡೋರು ಚಕ್ಕೆ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಫೈನ್ ಪೌಡರ್ ಮಾಡ್ಕೋಬೇಕು. ಇದನ್ನು ಮಾಡಿ ನೀವು ಸ್ಟೋರ್ ಕೂಡ ಮಾಡಿಟ್ಕೋಬೋದು ಈ ಪೌಡರ್ನ. ನೆಕ್ಸ್ಟು ಒಗ್ಗರಣೆಗೆ 2 ಆನಿಯನ್ನ ನಾನು ಈ ಥರ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ. ಗೋಡಂಬಿ ತೊಗೊಂಡಿದ್ದೀನಿ, ಕಡಲೆಬೇಳೆ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. 8 ಮೆಣಸಿನ್ಕಾಯಿನ ನಾನು ಈ ಥರ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ 3 ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು, 1 ಆಲೂಗೆಡ್ಡೆ ತೊಗೊಂಡಿದ್ದೀನಿ ದೊಡ್ಡ ಸೈಜ್ದು, ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ಪ್ಯಾನ್ಗೆ ನೋಡಿ ಆಯಿಲ್ ಹಾಕ್ಕೊಂಡಿದ್ದೀನಿ, ಮತ್ತು ತುಪ್ಪ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. 1 ಟೀ ಸ್ಪೂನ್, 1 ಅಥವಾ 2 ಟೀ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಪ್ಯಾನ್ಗೆ ಆಯಿಲ್ ಹಾಕಿದ್ದೀನಿ ಮತ್ತು ತುಪ್ಪ ಕೂಡ ಹಾಕಿದ್ದೀನಿ 2 ಟೀ ಸ್ಪೂನ್. ಅದು ಬಿಸಿ ಆದ ನಂತರ ಆನಿಯನ್ ಹಾಕ್ತಾಯಿದ್ದೀನಿ ಮತ್ತು ಗ್ರೀನ್ ಚಿಲ್ಲೀಸ್ ಹಾಕ್ತಾಯಿದ್ದೀನಿ. ಗೋಡಂಬಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಈ ಬೆಂಡೆಕಾಯಲ್ಲಿ ವಿಟಮಿನ್ C, ವಿಟಮಿನ್ E ಮತ್ತು ಜಿಂಕ್ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಬೆಂಡೆಕಾಯಿ. ಮತ್ತು ಅನಿಮಿಯಾನ ಪ್ರಿವೆಂಟ್ ಮಾಡೋ ಪ್ರಾಪರ್ಟೀಸ್ ಈ ಬೆಂಡೆಕಾಯಲ್ಲಿದೆ. ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಆದಷ್ಟು ಬೆಂಡೆಕಾಯಿನ ಉಪಯೋಗಿಸ್ಬೇಕು ಎಲ್ಲ ಕಡೆ. ನೋಡಿ, ಕಡಲೆಬೇಳೆ ತೊಗೊಂಡಿದ್ವಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಚಟ್ನಿ, ಬೆಂಡೆಕಾಯ್ದು ಗ್ರೇವೀಸು. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿನ ಹಂಗೆ ಫ್ರೈ ಮಾಡಿ ಕೂಡ ತಿನ್ಬೋದು. ಎಳೆ ಬೆಂಡೆಕಾಯಿ ಇದ್ದರೆ ಅದಕ್ಕೆ ಸಾಲ್ಟು ಪೆಪ್ಪರ್ ಎಲ್ಲ ಹಾಕ್ಬಿಟ್ಟು ಈವ್ನಿಂಗ್ ಟೈಮ್ ಮಕ್ಕಳು ಬಂದಾಗ ಅದನ್ನು ಫ್ರೈ ಮಾಡಿಕೊಡ್ಬೋದು. ಆದಷ್ಟು ಬೆಂಡೆಕಾಯಿನ ಮಕ್ಳಿಗೆ ಕೊಡೋದು ತುಂಬ ಒಳ್ಳೆಯದು. ನೋಡಿ, ಟೊಮೆಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ. ಮತ್ತು ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡೋ ಪ್ರಾಪರ್ಟೀಸ್ ಕೂಡ ಈ ಬೆಂಡೆಕಾಯಲ್ಲಿದೆ. ನೋಡಿ, ಆಲೂಗೆಡ್ಡೆ ಕೂಡ ಆ್ಯಡ್ ಮಾಡಿದ್ದೀನಿ. ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಈ ಥರ ಗ್ರೇವಿ ರೀತಿ ಆಗಬೇಕು ಈ ಟೊಮೆಟೊ. ಸಿಮ್ಮಲ್ಲಿ ಇಡೋದ್ರಿಂದ ಅದು ಬೇಗ ಸ್ಮ್ಯಾಶ್ ಆಗುತ್ತೆ. ಮಧ್ಯ ಒಂದೊಂದು ಸರಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ
ಎಲ್ಲ ತಳಕ್ಕೆ ಅಂಟ್ಕೊಂಡ್ಬಿಡುತ್ತೆ ಬಾಣಲಿಗದು. ಇದು ಬೇಗ ಕೂಡ ಆಗುತ್ತೆ. ನೀವು ಮಾರ್ನಿಂಗ್ ಲಂಚ್ ಬಾಕ್ಸ್ಗೆಲ್ಲ ಮಾಡಿಬಿಟ್ರೆ ಮಾರ್ನಿಂಗು ಲಂಚ್ ಬಾಕ್ಸ್ ಕೂಡ ಇದನ್ನು ಕ್ಯಾರಿ ಮಾಡ್ಬೋದು. ನೋಡಿ ಇದು ರೆಡಿ ಆಯಿತು ಆಲ್ಮೋಸ್ಟ್. ಗೋಡಂಬಿ ಎಲ್ಲ ಜಾಸ್ತಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಕಡಲೆ ಬೀಜ ಎಲ್ಲ ಹಾಕಬೇಡಿ, ಹೊಂದ್ಕೊಳ್ಳಲ್ಲ. ಗೋಡಂಬಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದಕ್ಕೆ, ಮತ್ತು ಆಲೂಗೆಡ್ಡೆನೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದು ಆಲ್ಮೋಸ್ಟ್ ಕುಕ್ ಆಯಿತು. ಇವಾಗ ನಾವು ಪೌಡರ್ ಏನು ಮಾಡಿಟ್ಕೊಂಡಿದ್ವಲ್ಲ ಆ ಪೌಡರ್ನ ಆ್ಯಡ್ ಮಾಡೋಣ. ನಾನೀಗ ಮಾಡ್ತಾ ಇರೋ ಕ್ವಾಂಟಿಟಿ ಒಂದು 5 ಜನಕ್ಕೆ ಸರ್ವ್ ಮಾಡ್ಬೋದು ಈ ಕ್ವಾಂಟಿಟಿ. ನೋಡಿ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಂಬಿಡೋಣ. 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟು ಬೆಂಡೆಕಾಯಿನೇನು ಹುರಿದಿಟ್ಕೊಂಡಿದ್ವಲ್ಲ ನಾವು, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡೋಣ. ಆ ಉಪ್ಪು ಹುಳಿ ಖಾರ ಎಲ್ಲ ಬೆಂಡೆಕಾಯಿ ಅಬ್ಸರ್ವ್ ಮಾಡ್ಕೊಳ್ಳಿ. 1 ನಿಮಿಷ ಫ್ರೈ ಮಾಡೋಣ ಇದನ್ನು. ಚೆನ್ನಾಗಿ ಫ್ರೈ ಆಯ್ತಿದು. ಇವಾಗ ನಾವು ರೈಸ್ ಏನು ಮಾಡಿಟ್ಕೊಂಡಿದ್ವಲ್ಲ, ನಾನು ಸುಮಾರು 1/4 ಪಾವಷ್ಟು ರೈಸ್ ಮಾಡಿಟ್ಕೊಂಡಿದ್ದೀನಿ. ವಡಾ ಕೋಲಮ್ ರೈಸ್ ಬರುತ್ತಲ್ಲ ಆ ರೈಸ್ ಯೂಸ್ ಮಾಡಿದ್ದೀನಿ ನಾನು. ನೋಡಿ ಆಯ್ತು. ಇವಾಗ ಇದಕ್ಕೆ ನಾವು ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಬಿಸಿ ಬಿಸಿಯಾಗಿದ್ದರೆ ತುಂಬ ರುಚಿಯಾಗಿರುತ್ತೆ. ನೋಡಿ 1 ಟೇಬಲ್ ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಿಂಬೆ ಹಣ್ಣಿನ ರಸ ಆಗಲಿ ಬೇರೆ ಏನೂ ಹಾಕೋ ಅವಶ್ಯಕತೆನೇ ಇಲ್ಲ. ಇದು ಟೊಮೆಟೊದಲ್ಲೇ ಹುಳಿ ಅಂಶ ಇರೋದ್ರಿಂದ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದು. ನೋಡಿ ಇವಾಗ ಬಿಸಿ ಬಿಸಿಯಾದ ಬೆಂಡೆಕಾಯಿ ಬಿರಿಯಾನಿ ರೆಡಿ ಆಯಿತು. ಸೇಮ್ ಮೆಥಡ್ನ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್, ಪರ್ಫೆಕ್ಟಾಗಿ ಬರುತ್ತೆ ಈ ಬೆಂಡೆಕಾಯಿ ಬಿರಿಯಾನಿ. ಹೆಲ್ತಿ ಕೂಡ ಮತ್ತು ಟೇಸ್ಟಿ ಕೂಡ. ಇದಕ್ಕೆ ಮೊಸರು ಬಜ್ಜಿ ಆಗಲಿ ಚಟ್ನಿ ಆಗಲಿ ಯಾವುದ್ರದ್ದು ಅವಶ್ಯಕತೆ ಇಲ್ಲ, ಅಷ್ಟು ರುಚಿಯಾಗುತ್ತೆ ಇದು. ಲಂಚ್ ಬಾಕ್ಸ್ಗಂತೂ ಸೂಪರಾಗಿರುತ್ತೆ ಇದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚೇತನಾಸ್ ವರ್ಲ್ಡ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.